ಮಾಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಎಸ್.ವಿ. ಬಾಲಕೃಷ್ಣರವರನ್ನು ಈ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, SC ST ಎಲ್ಲ ಮುಖಂಡರುಗಳು ಈ ದಿನ ಎಲ್ಲ ಒಟ್ಟಾಗಿ ನಾವು ಆಗ್ರಹಿಸುತ್ತಿದ್ದೇವೆ. ಪಕ್ಷದ ವರಿಷ್ಠರಿಗೆ ಈ ಮನವಿ ಹೋಗಬೇಕು. ಜೊತೆಗೆ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಂಥ ವ್ಯಕ್ತಿಗಳಿಗೆ ಈ ಸರ್ಕಾರದಲ್ಲಿ ನಿಗಮ ಮಂಡಳಿ ಆಗ್ಬೋದು ಬೇರೆ ಸೂಕ್ತ ಸ್ಥಾನಮಾನ ಕೊಡಬೇಕೆಂಬ ಒತ್ತಾಯದ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣವರು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ JDS ಅವ್ರನ್ನ ಕರೆತಂದು ಜೊತೆಗೆ ಈ ಕಾಂಗ್ರೆಸ್ ಮಯ ಮಾಡಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮಗೆ ಬಾಲಕೃಷ್ಣವರು ಆಗಲೇ ಮಂತ್ರಿ ಆಗಿಬಿಟ್ಟಿದ್ದಾರೆ ಎಂಬ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಆದರೆ ನಮಗೆ ಒಂದು ಅನುಮಾನ, ಏಕೆಂದರೆ ಈ ಗೊಂದಲದಲ್ಲಿ ನಮ್ಮ ಬಾಲಕೃಷ್ಣರು ಮಾಡ್ತಾರೋ ಇಲ್ವೋ ಅಂತ ನಮಗೆ ಸಂಶಯ ಇದೆ. ಆದ್ದರಿಂದ ದಯಮಾಡಿ ಅವ್ರನ್ನ ಈ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಮಾಡಬೇಕು, ಈ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಈ ದಲಿತ ಸಮುದಾಯದ ಎಲ್ಲ ಮುಖಂಡರು ಅನೇಕ ಚುನಾವಣೆಗಳಲ್ಲಿ ಸುಮಾರು 70-80% ಜನ ಒಗ್ಗೂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾರಣಕರ್ತರಾಗಿದ್ದೀವಿ. ಜೊತೆಗೆ ನಮಗೆ ದಲಿತ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಆಶಾಭಾವನೆ ಇಟ್ಕೊಂಡಿದ್ದು, ಆದರೆ ಅದು ದೊರಕಲಿಲ್ಲ. ಅದರಿಂದ ಇವತ್ತು ನಮ್ಮ ಜಿಲ್ಲೆಯವರಾದ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಅದರಿಂದ ಅವರಿಗೆ ಈ ಸಮಯದಲ್ಲಿ ನಾವು ಎಲ್ಲರೂ ಕೂಡಿ ಅವರಿಗೆ ಅಭಿನಂದನೆ ಹೇಳ್ತೇವೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಆಶಾಭಾವನೆ ಇಟ್ಕೊಂಡಿದ್ದ ಯಾರು ನಮ್ಮ G. ಪರಮೇಶ್ವರ್ ಅವರು DC ಹುದ್ದೆ ಸಿಕ್ಕಿದೆ, ಅವರು ಕೂಡ ಈ ಸಮಯದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಹಿಂದೆ ಲೋಕಸಭಾ ಚುನಾವಣೆ ಸಮಯದಲ್ಲಿ DK ಸುರೇಶ್ವರನ ಕೆಲಸಕ್ಕೆ ನಮ್ಮ ಎಲ್ಲ ಮುಖಂಡರು ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿ ಅವರಿಗೆ ಗೆಲ್ಲಿಸಬೇಕೆಂಬ ಅಭಿಲಾಷೆ ಇಟ್ಟುಕೊಂಡು ನಮ್ಮ ಈ ಹಿಂದೆ K. ಶಿವರಾಮರವರು ಅವರ ಧರ್ಮಪತ್ನಿಯಾದ ವಾಣಿ K. ಶಿವರಾಮರು ದಲಿತ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು K. ಶಿವರಾಮರು BJPಯಲ್ಲಿದ್ದರು. ಅವ್ರಿಗೆ ಅವರ ಮಡದಿಯವ್ರನ್ನ ನಾವು ಕೇಳ್ಕೊಂಡು ಹೋಗಿ ಅವರು ಬೇಸರದಲ್ಲಿದ್ದರು. ಈ BJP ನಮಗೆ ಸಹಾಯ ಮಾಡೋದಿಲ್ಲ, ಯಾವತ್ತೂ ಕಾಂಗ್ರೆಸ್ ಸಹಾಯ ಮಾಡ್ತಿದೆ, ನೀವೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದಾಗ ನಮ್ಮೆಲ್ಲ ಮುಖಂಡರು ಅವ್ರನ್ನ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ತಂದು DK ಶಿವಕುಮಾರ್ ಮುಖಾಂತರ, ಬಾಲಕೃಷ್ಣ ಅವ್ರ ಮುಖಾಂತರ ಪಾರ್ಟಿಗೆ ಸೇರ್ಪಡೆ ಮಾಡಿದ್ರು. ಅವರು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಪ್ರತಿ ಹಳ್ಳಿಗೂ ನಾವೆಲ್ಲ ಸೇರಿ ದಲಿತರ ನಡೆ ಕಾಂಗ್ರೆಸ್ ನಡೆ ಎಂಬ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ಪ್ರತಿ ಹಳ್ಳಿಗೆ ಹೋಗಿ ಕಾಲೋನಿಗಳಿಗೆ ಹೋಗಿ ನಮ್ಮ ಜನಾಂಗನ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕಂತ ಹೇಳಿದ್ರು. ಜೊತೆಗೆ ಅವರು ಛಲವಾದಿ ಮಹಾಸಭಾದ ಅಧ್ಯಕ್ಷರಾಗಿ ಪ್ರತಿ ಜಿಲ್ಲೆಯಲ್ಲೂ ಛಲವಾದಿ ಮಹಾಸಭಾ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿಯಂತೆ ಎಂಬ ನಮ್ಮ ವಾಣಿ ಶೇರವರು ಕರೆ ಕೊಟ್ಟರು. ಅದರಿಂದ ಎಲ್ಲ ಜಿಲ್ಲೆ ಕೂಡ ನಾವು ಸುಮಾರು 70-80% ದಲಿತರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದೆ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅದರಿಂದ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಯಾರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ನಿಗಮ ಮಂಡಳಿಯಾಗಲಿ ಯಾರನ್ನೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ನಿಮಗೆಲ್ಲ ಗೊತ್ತಿದೆ, HK ಕನಕಪುರ ತಾಲೂಕಲ್ಲಿ ಕೊಟ್ಟಿರೋ ಉದಾಹರಣೆ ಇವೆ, ಚನ್ನಪಟ್ಟಣ ಕೊಟ್ಟಿದ್ದಾರೆ. ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ರಾಮನಗರ, ಮಾಗಡಿ ಭಾಗದಲ್ಲಿ ಇದುವರೆಗೂ ನಿಗಮ ಮಂಡಳಿ ಯಾವುದೇ ಸ್ಥಾನಮಾನ ನಮ್ಮ ದಲಿತರಿಗೆ ನೀಡಿಲ್ಲ. ಅದಕ್ಕೆ ನಮಗೆ ಬೇಸರ ಇದೆ. ಅದರಿಂದ ಜೊತೆಗೆ ಈ ಸನ್ನಿವೇಶದಲ್ಲಿ ಈ ಜಿಲ್ಲೆ ಉಸ್ತುವಾರಿ ಕೊಟ್ಟರೆ ನಮಗೆಲ್ಲರಿಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ಕೊಟ್ಟಂಗಾಗುತ್ತೆ ಅಂತೇಳಿ ಈ ದಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಅದರಿಂದ ಈ ಒಂದು ಸಮಯದಲ್ಲಿ ನಾವು ಒತ್ತಾಯ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಬಾಲಕೃಷ್ಣರನ್ನ ಮಂತ್ರಿಗೆ ಮಾಡಲಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಪ್ರತಿಯುಕ್ತ ವಿರೋಧ ವ್ಯಕ್ತ ಆಗೋದು ಸಂದೇಹವಿಲ್ಲ ಅಂತ ಒತ್ತಾಯ ಮಾಡ್ತೀವಿ.